ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಮುಂಚೆನೇ ಹೇಳ್ತಾ ಇದ್ದೀನಿ, ಏಕೆಂದರೆ ನಾನು ಸಿನಿಮಾ ನೋಡಿದೆ, ಅದ್ಭುತವಾಗಿದೆ. ರವಿಕೆ ಪ್ರಸಂಗ ಈ ಟೈಟಲ್ ಕೇಳಿದ ತಕ್ಷಣ ನಮಗೆ ಬರೀ ಒಂದು ಬ್ಲೌಸ್ ರಿಲೇಟೆಡ್ ಏನೋ ಇರುತ್ತೆ ಸಿನಿಮಾದಲ್ಲಿ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡ್ವಿ. ಈವನ್ ನಾನು ಅದನ್ನೇ ಅಂದ್ಕೊಂಡು ಸಿನಿಮಾ ನೋಡೋಕ್ಕೆ ಹೋದೆ, ಬಟ್ ಅಲ್ಲ, ಅಲ್ಲಿ ಬೇರೆನೇ ಇದೆ. ಗೀತಾ ಭಾರತಿ ಭಟ್ ಅವರೇ ಹೇಳ್ತಾರೆ ಅದ್ರ ಬಗ್ಗೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಸಿನಿಮಾ ನೋಡಿ ಮೆಚ್ಚಿದ್ದಕ್ಕೆ, ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ. ಆ್ಯಂಡ್ ಈ ಸಿನಿಮಾ ರವಿಕೆ ಪ್ರಸಂಗ ಅನ್ನೋ ಟೈಟಲ್ ಕೇಳಿದ ತಕ್ಷಣ ಓಕೆ ಏನೋ ಬ್ಲೌಸ್ ಬಗ್ಗೆ ಇದೆ, ಡಬಲ್ ಮೀನಿಂಗ್ ಇದೆ, ವಲ್ಗ್ಯಾರಿಟಿ ಇರ್ಬೋದು ಅಂತ ಫಸ್ಟ್ ಥಾಟ್ ಬರೋದೇ ತಲೆಗೆ ಅದು. ಬಟ್ ಇಲ್ಲ, ಇಲ್ಲಿ ಒಂದು ಹೆಣ್ಮಗಳ ಮನಸ್ಸಿದೆ, ಆಕೆ ಫೀಲಿಂಗ್ಸ್ ಇದೆ, ಆಕೆ ಪಡೋ ಕಷ್ಟಗಳಿದೆ, ಅಥವಾ ಅವಳಿಗಿರೋ ಸೋಷಿಯಲ್ ಪ್ರೆಷರ್ ಇರ್ಬೋದು, ತುಂಬ ವಿಷಯಗಳನ್ನು ಇದು ಕವರ್ ಮಾಡುತ್ತೆ ಈ ಸಿನಿಮಾ. ಆ್ಯಂಡ್ ಎಸ್ಪೆಷಲಿ ಎಲ್ಲ ಹೆಣ್ಮಕ್ಳು ಬಂದು ನೋಡಲೇಬೇಕಾಗಿರುವಂಥ ಸಿನಿಮಾ. ಯಾಕಂದರೆ ಅಲ್ಲಿ ನೀವು ಕೂತು ಸಿನಿಮಾ ನೋಡಬೇಕಾದ್ರೆ ನಿಮ್ಮನ್ನು ನೀವು ನೋಡ್ಕೊಳ್ತೀರಾ ಸಾನ್ವಿಯ ಜಾಗದಲ್ಲಿ ಒಂದು. ಆ್ಯಂಡ್ ಅವಳ ಫ್ಯಾಮಿಲಿಯವ್ರು ಎಲ್ಲರೂ ಜೊತೆಗೆ ಕೂತು ನೋಡಬೇಕು, ಯಾಕಂತ ಹೇಳಿದ್ರೆ ಅವಳ ಮನಸ್ಸೊಳಗೆ ಏನು ನಡೀತಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಸ್, ಸಾಕಷ್ಟು ವಿಚಾರಗಳಿದೆ ಸಿನಿಮಾದಲ್ಲಿ. ನಾವು ನೋಡಿದಾಗೆ ಬರೀ ಬ್ಲೌಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಈಗ ನಾವೇನು ಫೇಸ್ ಮಾಡ್ತೀವಿ ಸಮಾಜದಲ್ಲಿ, ಹುಡುಗಿರು ಎಸ್ಪೆಷಲಿ ಹುಡುಗಿರು ಪ್ರತಿಯೊಂದು ವಿಚಾರಕ್ಕೂ ಏನೇನು ಅನ್ಸ್ಕೋತೀವಿ, ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜ್, ಅದು ಕೂಡ ಇಲ್ಲಿ ತೋರಿಸಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ. ಸೊ ಇವಾಗ ಐ ಥಿಂಕ್ ಪ್ರಪಂಚ ಹೇಗಾಗಿದೆ ಅಂತಂದ್ರೆ, ಯಾವುದಾದ್ರೂ ಒಂದು ಚಿಕ್ಕ ಸುದ್ದಿ ಸಿಕ್ಕಿದ್ರು ಅದು ನ್ಯಾಷನಲ್ ನ್ಯೂಸ್ ಆಗುತ್ತೆ. ಬೆಂಗಳೂರಲ್ಲೇ ವರ್ಲ್ಡ್ ಫೇಮಸ್ ಆಗಿ ಹೋಗ್ತಾರೆ ಕೆಲವರು. ಚಿಕ್ಕ ಚಿಕ್ಕ ವಿಷಯಗಳು, ತುಂಬಾ ಸೂಕ್ಷ್ಮವಾದ ವಿಷಯಗಳು. ಇನ್ಫ್ಯಾಕ್ಟ್ ಪ್ರಪಂಚ ಇರೋದೇ ಹಾಗೆ ಅನ್ಸುತ್ತೆ. ಇವಾಗ ಒಂದು ಹುಡುಗಿಗೆ ಯಾವ್ದಾದ್ರು ಹುಡುಗ ರಿಜೆಕ್ಟ್ ಮಾಡ್ದ ಅಂತಂದ್ರೆ ಅವಳಿಗೇನೋ ಪ್ರಾಬ್ಲಮ್ ಇರ್ಬೋದು ಅನ್ನೋ ಥರ ವಿಷಯದಲ್ಲಿ ದೊಡ್ಡ ರೀತಿಯಲ್ಲಿ ಅದು ಸುದ್ದಿಯಾಗಿ ಸ್ಪ್ರೆಡ್ ಆಗಿ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಏನೇನೋ ಕ್ರಿಯೇಟ್ ಮಾಡಿಬಿಡ್ತಾರೆ. ಆ ವಿಷಯ ಇರೋದೇ ಇಲ್ಲ, ರಿಯಾಲಿಟಿಲಿ ಆ ವಿಷಯ ಇರೋದೇ ಇಲ್ಲ. ನಾನು ರಿಯಾಲಿಟಿಲಿ ಅದನ್ನು ಫೇಸ್ ಮಾಡಿದ್ದೀನಿ. ನನ್ನ ಬಗ್ಗೆ ಏನೋ ಒಂದು ಚಿಕ್ಕ ವಿಚಾರ ಹೋಗಿ ದೊಡ್ಡ ವಿಚಾರವಾಗಿ ನನಗೆ ಗೊತ್ತಿಲ್ಲದಿರೋ ವಿಚಾರ ನನ್ನ ಬಗ್ಗೆ ನನಗೆ ಕೇಳಿಬರುತ್ತೆ. ಸೊ ಐ ಥಿಂಕ್ ಎಲ್ಲರೂ ಇದಕ್ಕೆ ವಿಕ್ಟಿಮ್ ಆಗಿರ್ತಾರೆ. ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾ ಬಂದ ನಂತರ ಅಂತೂ ಐ ಥಿಂಕ್ ಎಲ್ಲ ವಿಚಾರಗಳೂ ಇಟ್ಸ್ ಅ ಬಿಗ್ ಇಶ್ಯೂ. ಒಟ್ಟಿನಲ್ಲಿ ಸುದ್ದಿ ಬೇಕು, ಸುದ್ದಿ ಆಗೋದಕ್ಕೆ ಅನ್ನೋ ಥರ ಇದೆ. ಬಟ್ ಆ ಎಲ್ಲ ಗಲಾಟೆಗಳ ಮಧ್ಯ ಈ ಒಂದು ಸಿನಿಮಾ ನಿಮಗೆ ಒಂದು ಫ್ರೆಶ್ನೆಸ್ ಅನ್ನ ಕೊಡೋದಂತೂ ಗ್ಯಾರಂಟಿ. ಆ್ಯಂಡ್ ಇಲ್ ಟೇಕ್ ಯು ಬ್ಯಾಕ್, ಯಾವ್ಯಾವ ರೀತಿ ನೀವು ಪ್ರಾಬ್ಲಮ್ ಸ್ಟಾರ್ಟಿಂಗ್ ಇಂದ ಫೇಸ್ ಮಾಡ್ತಿದ್ದೀರಾ ಅನ್ನೋದಕ್ಕೆ ಇಟ್ ವಿಲ್ ಗಿವ್ ಯು ಅನ್ ಆನ್ಸರ್. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಎಲ್ಲ ವಿಚಾರಗಳನ್ನು ನಾವು ತುಂಬ ತಲೆಗೆ ಹಚ್ಕೊಂಡು ಸೀರಿಯಸ್ ಆಗಿ ತಗೊಳ್ಳೋದಕ್ಕೂ ಆಗೋದಿಲ್ಲ ಅನ್ನೋವಂಥ ವಿಷಯವನ್ನು ನಿಮಗೆ ಮುಟ್ಸುತ್ತೆ ಸಿನಿಮಾ. ಒಂದು ಅದ್ಭುತವಾದ ಮೆಸೇಜ್. ಜೊತೆಗೆ ಹುಡುಗಿರು ಮದುವೆ ಆಗಿಲ್ಲ ಅಂದ್ರೆ ಎಷ್ಟೆಲ್ಲ ಫೇಸ್ ಮಾಡ್ತೀವಿ ಸಮಾಜದಲ್ಲಿ, ಆಗ್ಲಿಂದಲೂ ಈಗಲೂ ಇದೆ. ಸೊ ಮದುವೆ ಆಗ್ಲೇಬೇಕು, ಆಗ್ಲೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅಂತ ಅನ್ಸುತ್ತಾ? ಐ ಡೋಂಟ್ ಥಿಂಕ್ ಸೊ. ಇವಾಗ ನಮ್ಮ ಮನೇಲೂ ನಾನು ಡಿಗ್ರಿ ಮುಗಿತಿದ್ದಂಗೆ ನಮ್ಮ ಮನೇಲಿ ಹೇಳ್ಬಿಟ್ರು, ನಮ್ಮ ಅಜ್ಜಿ ಮದುವೆ ಮಾಡಿ ಕಳಿಸ್ಬಿಡು ಇವಳನ್ನ, ತುಂಬ ದಿನ ಇಟ್ಕೊಳ್ಳೋದು ಬೇಡ ಅಂತ. ಐ ಥಿಂಕ್ ಮುಂಚೆಯಿಂದನೂ ಅದೊಂದು ನಡ್ಕೊಂಡು ಬಂದಿರೋ ವಾಡಿಕೆ ಅಂತಾನೆ ಹೇಳ್ಬೋದು. ಹೆಣ್ಮಕ್ಳು ಒಂಥರ ರೆಸ್ಪಾನ್ಸಿಬಿಲಿಟಿ ಇದ್ದಂಗೆ ಅವ್ರು ಜಾಸ್ತಿ ದಿನ ಮನೇಲಿ ಇಟ್ಕೋಬಾರ್ದು, ಒಂದು ಏನು ಜವಾಬ್ದಾರಿ ಕಳ್ಕೊಂಡು ಬಿಡಬೇಕು ಅನ್ನೋ ಒಂದು ಯೋಚನೆ ತಂದೆ ತಾಯಂದ್ರಿಗೆ. ಒಂದು ಹೆಣ್ಮಕ್ಳನ್ನ ಹೆತ್ತ ತಕ್ಷಣ ಇದೇನೋ ಒಂದು ದೊಡ್ಡ ಏನೋ ಪಾಪ ಆಗೋಗಿದೆ ಅನ್ನೋ ಥರನೂ ಕೆಲವರು ಟ್ರೀಟ್ ಮಾಡೋರಿದ್ದಾರೆ. ಫೀಮೇಲ್ ಇನ್ಫೆಂಟಿಸೈಡ್ ಎಷ್ಟಾಗ್ತಿತ್ತು ಮುಂಚೆ, ಹೆಣ್ಮಕ್ಳು ಅಂದ ತಕ್ಷಣ ಭ್ರೂಣ ಹತ್ಯೆ ಎಷ್ಟಾಗ್ತಿತ್ತು. ಐ ಥಿಂಕ್ ಇವಾಗ ಆ ರೇಟ್ ಕಮ್ಮಿ ಆಗ್ತಾ ಬಂದಿದ್ರು ಕೆಲವು ಮೈಂಡ್ ಸೆಟ್ಸ್, ಆ ನ್ಯಾರೋ ಮೈಂಡ್ ಸೆಟ್ಸ್ ಏನಿದೆ ಅದು ಅದೇ ರೀತಿ ಇದೆ. ಐ ಥಿಂಕ್ ಈ ಸಿನಿಮಾ ಸ್ಟೀರಿಯೋಟೈಪ್ನ ಎಲ್ಲೋ ಒಂದು ಕಡೆ ಬ್ರೇಕ್ ಮಾಡುತ್ತೆ, ಆ ಥಾಟ್ ಪ್ರಾಸೆಸ್ನ ಎಲ್ಲೋ ಒಂದು ಕಡೆ ಬ್ರೇಕ್ ಮಾಡುತ್ತೆ. ಎಸ್ಪೆಷಲಿ ಹಳ್ಳಿ ಅಂತ ಬಂದ ತಕ್ಷಣ ಅಲ್ಲಿ ಇನ್ನೂ ರಿಜಿಡ್ ಇರ್ತಾರೆ. ಒಂದು 20 ವರ್ಷ ತುಂಬಿಡ್ತು ಹೆಣ್ಮಗ್, 20 ವರ್ಷ ಆಗೋದಕ್ಕೂ ಕಾಯಲ್ಲ. ಚೈಲ್ಡ್ ಮ್ಯಾರೇಜ್ ಕೂಡ ಆಗುತ್ತೆ. ಚೈಲ್ಡ್ ಮ್ಯಾರೇಜ್ ಇನ್ನೂ ಇಂಡಿಯಾದಲ್ಲಿ ನಾರ್ತ್ ಕಡೆ ಹೋಗ್ತಾ ಇದ್ರೆ ಅಲ್ಲಿ ಇವತ್ತಿಗೂ ಚೈಲ್ಡ್ ಮ್ಯಾರೇಜ್ ಸಿಸ್ಟಮ್ ಆಗಿರಲಿ, ಸತಿ ಸಿಸ್ಟಮ್ ಆಗಿರಲಿ, ಹೆಣ್ಮಕ್ಳಿಗೆ ಏನು ಮಾಡೋದಕ್ಕೆ ಫ್ರೀಡಮ್ ಇಲ್ಲ. ಅವರು ಬರೀ ಕಿಚನಲ್ಲಿ ಅಡುಗೆ ಮಾಡೋದಕ್ಕೆ ಸೀಮಿತ ಅನ್ನೋ ರೀತಿ ಮೈಂಡ್ ಸೆಟ್ಸ್ ಇದೆಯಲ್ಲ, ಅದನ್ನ ಚೇಂಜ್ ಮಾಡಬೇಕು. ಹೆಣ್ಮಕ್ಳು ಕೂಡ ಸಾಧನೆ ಮಾಡಬಲ್ಲರು. ಇನ್ಫ್ಯಾಕ್ಟ್ ಗಂಡು ಮಕ್ಳಿಗೆ ಸರಿಸಮವಾಗಿ ನಿಂತ್ಕೊಳ್ಳೋದಕ್ಕೆ ತಾಕತ್ತಿರೋ ಅಂಥವ್ರು ಹೆಣ್ಮಕ್ಳು. ಆ್ಯಂಡ್ ಮದುವೆ ಒಂದೇ ಅವರಿಗೆ ಅಲ್ಟಿಮೇಟ್ ಸೆಟಲ್ಮೆಂಟ್ ಖಂಡಿತವಾಗ್ಲೂ ಅಲ್ಲ. ಇವಾಗ ಮದುವೆ ಆದರೆ ಮಾತ್ರ ಅವ್ರ ಜೀವನ ಸಾರ್ಥಕ, ಒಂದು ಮಗುವನ್ನ ಹೆತ್ಕೊಟ್ರೆ ಮಾತ್ರ ಅವ್ರ ಜೀವನ ಸಾರ್ಥಕ ಅನ್ನೋ ಅಂಥ ಯೋಚನೆನೇ ತಪ್ಪು ಅಂತ ನಾನು ಹೇಳ್ತೀನಿ. ಇವಾಗ್ಲೂ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಕೆಲವರು ಹೇಳ್ತಾರೆ, ಒಂದು ಜನ್ಮಕ್ಕೆ ಅಂತ ಬಂದ್ಮೇಲೆ ಮದುವೆ ಒಂದು ಆಗಬೇಕು, ಮಗು ಒಂದು ಆಗಬೇಕು, ಅದಾದ್ರೇನೆ ಜೀವನಕ್ಕೊಂದು ಅರ್ಥ ಅಂತ. ಐ ಡೋಂಟ್ ಬಿಲೀವ್ ಇನ್ ಆಲ್ ದ್ಯಾಟ್. ನಾವಾಗಿರೋದು, ನಾವು ಇಷ್ಟಪಟ್ಟಿದ್ದನ್ನ ಮಾಡೋದು, ನಾವೇನೋ ಸಾಧನೆ ಮಾಡಬೇಕು ಅನ್ನೋದನ್ನ ಸಾಧನೆ ಮಾಡೋದಾಗಿರ್ಲಿ, ನಮ್ಮ ಗೋಲ್ಸ್ ರೀಚ್ ಆಗೋದಾಗಿರ್ಲಿ, ಇನ್ನೊಬ್ರಿಗೆ ಸ್ಫೂರ್ತಿ ಆಗೋದಾಗಿರ್ಲಿ, ಇದರಲ್ಲೂ ತುಂಬಾ ಖುಷಿ ಇದೆ. ಇದನ್ನೇ ಸಿನಿಮಾ ಹೇಳಕ್ ಹೊರಟಿದೆ. ಸೂಪರ್. ಇನ್ನು ಕಾಮಿಡಿ ಅಂತಂದ್ರೆ ಸಿನಿಮಾದಲ್ಲಿ
ಎತ್ತು ತೋರಿಸುತ್ತೆ. ಪ್ರತಿಯೊಂದು ಡೈಲಾಗ್ಸ್ ಅಲ್ಲೂ ಕೂಡ ಕಾಮಿಡಿ, ಸೆಂಟಿಮೆಂಟ್ ಇವೆಲ್ಲವೂ ಕೂಡ ಇದೆ. ಸೊ ಇದ್ರ ಜೊತೆಗೆ ನೀವು ನಿಮ್ಮ ರಿಯಲ್ ಲೈಫ್ನಲ್ಲಿ ಈ ತರ ಒಂದು ರವಿಕೆ ಪ್ರಸಂಗ ನಡೆದಿದ್ದು ಇದೆಯಾ ಹೇಗೆ ಅಂತ? ಇಷ್ಟು ಸೀರಿಯಸ್ ರವಿಕೆ ಪ್ರಸಂಗ ನಡೆದಿಲ್ಲ. ಯಾಕಂದ್ರೆ ನಾನು ಏನಾದ್ರೂ ಹೊಲ್ದಿದ್ ಸರಿಯಾಗಿಲ್ಲ ಅಂತಂದ್ರೆ ಜಾಸ್ತಿ ಅಂದ್ರೆ ಬಾಯಿ ಬಂದಂಗೆ ಬೈದ್ ಬಿಡ್ತೀನಿ. ಇಲ್ಲ ಅಂದ್ರೆ ನಾನು ಇಮ್ಯಾಜಿನೇಷನ್ ಅಲ್ಲಿ ಅವ್ರನ್ನ ಸಾಯಿಸ್ಬಿಟ್ಟಿರ್ತೀನಿ, ಅಥವಾ ಚಚ್ಚೋದು, ಬಡಿಯೋದು, ಕೊಲ್ಲೋದು ಏನ್ ಬೇಕಾದ್ರೂ ಮಾಡ್ತೀನಿ ಇಮ್ಯಾಜಿನೇಷನ್ ಅಲ್ಲಿ. ಬಟ್ ರಿಯಾಲಿಟಿಲಿ ಒಂದು ಸ್ಟೇಷನ್ಗೆ ತಗೊಂಡೋಗೋದು ಬ್ಲೌಸ್ನ ಅಥವಾ ಕೋರ್ಟ್ ತನಕ ಹೋಗೋದು ಅಷ್ಟು ಸೀರಿಯಸ್ ಆಗಿ ಯಾವುದೂ ಆಗಿಲ್ಲ. ಆ್ಯಂಡ್ ಗಾಡ್ಸ್ ಗ್ರೇಸ್ ನನಗೆ ಸಿಕ್ಕಿರೋ ಟೇಲರ್ಸ್ ಎಲ್ಲರೂ ನಾನೊಂದು ಸ್ವಲ್ಪ ಬೈದ ತಕ್ಷಣನೇ ಇಲ್ಲ ಮೇಡಮ್ ಕೊಡಿ ನಾನು ಸರಿ ಮಾಡ್ಕೊಡ್ತೀನಿ ಅಂತ ಆಲ್ಟರ್ ಮಾಡ್ಕೊಡ್ತೀನಿ ಅವರಿಗೆ. ಸೊ ಎಲ್ಲರೂ ಬಚಾವ್. ಆ ರೀತಿ ದೊಡ್ಡ ಪ್ರಸಂಗ ನಡೆದಿಲ್ಲ. ಬಟ್ ಈ ಪ್ರಸಂಗದಲ್ಲಿ ಐ ಥಿಂಕ್ ಬ್ಲೌಸ್ ಮಾತ್ರ ಅಲ್ಲ, ತುಂಬಾ ಬೇರೆ ವಿಚಾರಗಳು ಇದೆ ಅಂತ ನೀವೇ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಇದು ಒಂದು ದೊಡ್ಡ ಪ್ರಸಂಗದ ಹಾಗೆ ನಾವು ತೋರಿಸಿದೀವಿ. ವಿಚಾರಗಳನ್ನ ನಿಮ್ಗೆ ತಲುಪಿಸೋ ನಿಟ್ಟಿನಲ್ಲಿ ಇದೊಂದು ಪ್ರಸಂಗ ಆಗಿದೆ. ಬಟ್ ಇದು ಹಾಗೆ ನೋಡೋದಕ್ಕೆ ಹೋದ್ರೆ ಇಮ್ಯಾಜಿನರಿ ಕೂಡ ಅಲ್ಲ. ಈ ಥರದ್ ನಿಜವಾಗ್ಲೂ ಕೇಸ್ಗಳಾಗಿರೋದಿದೆ. ಇನ್ಫ್ಯಾಕ್ಟ್ ಪಾವನ ಅವರು ಈ ಸ್ಕ್ರಿಪ್ಟ್ ಅನ್ನ ಬರಿಬೇಕಾದ್ರೆ ಕರೆಕ್ಟ್ ಆಗಿ ಆ ಟೈಮಲ್ಲೇ ಅವರು ಬ್ರೇಕಿಂಗ್ ನ್ಯೂಸ್ ನ ನೋಡ್ತಾರೆ. ಏನಂತಂದ್ರೆ 70th ಆನಿವರ್ಸರಿಗೂ ಏನು ಗಂಡ ಹೆಂಡತಿಗೆ ಒಂದು ಸೀರೆನ ಗಿಫ್ಟ್ ಮಾಡ್ತಾರೆ. ಅದನ್ನ ಹೆಂಡತಿ ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟು ಆ ಸೀರೆಗೆ ಫಾಲ್ ಎಲ್ಲ ಹಾಕೋದಕ್ಕೆ ಕೊಟ್ಟಿರ್ತಾರೆ. ಟೈಲರ್ ಅದನ್ನ ಹಾಳು ಮಾಡ್ತಾರೆ, ಸುಟ್ಟು ಹಾಕ್ತಾರೋ ಏನೋ ಮಾಡ್ತಾರೆ. ಸೊ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ ಕೇಸ್ ಹಾಕಿ ಆ ಕೇಸನ್ನ ಆ ಲೇಡಿ ಗೆದ್ದಿದ್ದಾರೆ. ಇನ್ಫ್ಯಾಕ್ಟ್ ನಾವು ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಹುಬ್ಳಿಯಲ್ಲಿ ಒಬ್ರು ಅಡ್ವೊಕೇಟ್ ನಮಗ್ ಬಂದು ಹೇಳಿದ್ರು, ಇದೇ ರೀತಿ ಒಂದು ಸೂಟ್ಗೋಸ್ಕರ ನನ್ನ ಹತ್ರ ಒಬ್ರು ಕ್ಲೈಂಟ್ ಬಂದು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಾನೇ ಹೋಗಿ ಫೈಟ್ ಮಾಡಿ ಗೆದ್ದು ಈ ಅವ್ರಿಗೆ ಕಾಂಪನ್ಸೇಷನ್ ಕೊಡ್ಸಿದೀನಿ ಅಂತ. ಸೊ ಈ ಒಂದು ಸಿನಿಮಾ ಬಗ್ಗೆ ನಾವು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದಾಗ ನಮ್ಗೆ ಈ ತರ ಎಲ್ಲ ವಿಚಾರಗಳು ಗೊತ್ತಾದಾಗ ಒಂದ್ ರೀತಿ ಖುಷಿ ಆಗುತ್ತೆ. ಓಕೆ, ರಿಯಾಲಿಟಿಲೂ ಈ ತರ ಆಗಿದೆ ಅಂತ. ಸೊ ಒಂಥರ ಮಿಕ್ಸ್ಡ್ ಫೀಲಿಂಗ್, ಒಂಥರ ಎಕ್ಸೈಟ್ಮೆಂಟ್, ಖುಷಿ, ಭಯ ಎಲ್ಲ ಜೊತೆಗಿದೆ. ಜನರು ಇದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದು ಹೇಗೆ ಅನ್ಸ್ಬೋದು ಅನ್ನೋ ಒಂದು ಇದಿದೆ. ಸೊ ನೀವ್ ಎಷ್ಟೊತ್ತು ತಗೋತೀರಾ ರೆಡಿ ಆಗೋದಕ್ಕೆ? ಎಸ್ಪೆಷಲಿ ಸೀರೆ ಉಡ್ಬೇಕು, ಕ್ಲೀನಾಗಿ ರೆಡಿ ಆಗ್ಬೇಕು, ಒಂದು ಮದ್ವೆಗೆ ಹೋಗ್ಬೇಕು ಅಂತಂದ್ರೆ ಎಷ್ಟು ಗಂಟೆಗಳ ಕಾಲ ತಗೋತೀರಾ ಅಂತ ಹೇಳಿ? ನಿಜ ಹೇಳ್ಬೇಕಂದ್ರೆ ಪರವಾಗಿಲ್ಲ ಹೇಳಿ, ನಾನು ಅದನ್ನೇ ಮಾಡೋದು. ನಾನು ಸೀರೆ ಉಡೋದು ಅಪರೂಪ. ನಂಗೆ ಹಿಂಗೆ ಅಂತಂದ್ರೆ ಹಿಂಗ್ ಕ್ಯಾರಿ ಮಾಡ್ಬೇಕು, ಹಿಂಗ್ ಇಟ್ಕೋಬೇಕು, ಹಿಂಗ್ ಸರಿ ಮಾಡ್ಕೋಬೇಕು, ಆ ಬ್ಲೌಸ್ ಫಿಟ್ಟಿಂಗ್ ಸರಿ ಇರೋದಿಲ್ಲ, ಹಿಂಗ್ ಹೇಳ್ಕೊತಾ ಇರ್ಬೇಕು, ಅದೆಲ್ಲ ರಗ್ಲೇನೆ ಬೇಡ. ಈ ತರ ಒಂದು ಜರ್ಸಿ ಹಾಕೊಂಡ್ ಬಂದ್ಬಿಟ್ಟು ಪೀಸಾಗಿ ಎಲ್ ಬೇಕಾದ್ರೂ ಓಡಾಡ್ಬೋದು. ಆದ್ರೂ ಆ ಸೀರೆ ಉಟ್ಟಾಗ ಎಲಿಗೆನ್ಸ್ ಏನಿದೆ, ಬ್ಯೂಟಿ ಏನಿದೆ ಅದು ಬೇರೆನೆ. ಬಟ್ ಅದು ಅಪರೂಪಕ್ಕೆ ಮಾತ್ರ ಆಗೋದು. ಉಡೋದಕ್ಕೆ ಟೈಮ್ ಬೇಕಾಗುತ್ತೆ. ಬಟ್ ಆದ್ರೂ ಇವಾಗ ಸೀರಿಯಲ್ ಶೂಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಫಟಾಫಟ್ ಅಂತ ರೆಡಿಯಾಗಿ ಅಭ್ಯಾಸ ಆಗಿದೆ. ಅಲ್ಲೂ ಸೀರೆನೆ ದಿನಕ್ಕೆ 10 ಸತಿ ಸೀರೆ ಚೇಂಜ್ ಮಾಡ್ಬೇಕಾಗ್ತಿತ್ತು. ಸೊ ಹಂಗೆ ಒಬ್ರು ಹೆಲ್ಪ್ ಮಾಡೋದಕ್ಕಿದ್ರೆ ಫಟಾಫಟ್ ಅಂತ ರೆಡಿ ಆಗ್ಬೋದು. ನಾನೇ ಉಟ್ಕೊಳ್ಳೋದು ಅಂದ್ರೆ ಓಕೆ. ಸೊ ಫೈನಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳೋದಿದ್ರೆ? ಖಂಡಿತವಾಗ್ಲೂ ಫೆಬ್ರವರಿ 16ನೇ ತಾರೀಕು ನಮ್ಮ ರವಿಕೆ ಪ್ರಸಂಗ, ನಿಮ್ಮ ರವಿಕೆ ಪ್ರಸಂಗ, ಭಾರತೀಯ ಸೀರೆ ಉಡುವ ನಾರಿಯರೆಲ್ಲರ ರವಿಕೆ ಪ್ರಸಂಗ ರಿಲೀಸ್ ಆಗ್ತಾ ಇದೆ. ನೀವು ನಿಮ್ಮ ಕುಟುಂಬ ಸಮೇತರಾಗಿ ಖಂಡಿತವಾಗ್ಲೂ ಹೋಗಿ ಸಿನಿಮಾ ನೋಡಬೇಕು. ಇದು ಬರೀ ರವಿಕೆ ಪ್ರಸಂಗ ಅಷ್ಟೇ ಅಲ್ಲ, ಇದರಲ್ಲಿ ಬೇರೆ ತುಂಬ ವಿಷಯಗಳಿದೆ ನೀವು ತಿಳ್ಕೊಬೇಕಾಗಿರುವಂಥದ್ದು. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮನೆಯಲ್ಲಿ ಅಂಕಲ್, ಆಂಟಿ, ಮಕ್ಕಳು ಎಲ್ಲರೂ ಜೊತೆ ಕೂತ್ಕೊಂಡು ನೋಡ್ಬೋದಾಗಿರುವಂಥ ಸಿನಿಮಾ ಇದು. ಒಂದು ಹಬ್ಬದ ಊಟವನ್ನು ನಿಮಗೋಸ್ಕರ ರೆಡಿ ಮಾಡಿದ್ದೀವಿ. ನೀವೆಲ್ಲರೂ ತುಂಬ ಖುಷಿ ಪಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. 16ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರವಿಕೆ ಪ್ರಸಂಗ ಇರುತ್ತೆ. ದಯವಿಟ್ಟು ಹೋಗಿ ನೋಡಿ. ನಿಮಗೋಸ್ಕರ ಥಿಯೇಟ್ರಲ್ಲಿ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಸೊ ಇದಿಷ್ಟು ಗೀತಾ ಭಾರತಿ ಭಟ್ ಅವರ ಮಾತಾಗಿತ್ತು. ಯಾರು ಕೂಡ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಎಸ್ಪೆಷಲಿ ಹುಡುಗಿರಂತೂ ಮಿಸ್ ಮಾಡ್ಕೊಳ್ದೆ ಪಕ್ಕದ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ಮನೆ.